ಡಿಸಿಎಂ ಡಿಕೆ ತವರಿನಲ್ಲಿ ಕೈ ಮುಖಂಡ ಖುಲ್ಲಾಸ್. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಾಂಗ್ರೆಸ್ ಮುಖಂಡನ ಹತ್ಯೆ, ಬರ್ಬರ ಕೊಲೆಗೆ ಬೆಚ್ಚು ಬಿದ್ದಂತಹ ಕನಕಪುರ ಸಾಧನು. ಡಿಸಿಎಂ ಡಿಕೆ ತವರಿನಲ್ಲಿ ಕೈ ಮುಖಂಡ ಖುಲ್ಲಾಸ್. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಾಂಗ್ರೆಸ್ ಮುಖಂಡನ ಹತ್ಯೆ, ಬರ್ಬರ ಕೊಲೆಗೆ ಬೆಚ್ಚು ಬಿದ್ದಂತಹ ಕನಕಪುರ ಸಾತನೂರು. ಜಮೀನು ವಿವಾದ ಹಿನ್ನೆಲೆಯಲ್ಲಿ ಕೈ ಮುಖಂಡನ ಹತ್ಯೆ. 4-5 ಜನರ ತಂಡದಿಂದ ಕೈ ಮುಖಂಡ ನಂಜೇಶ್ ಹತ್ಯೆ. ಸಿಕ್ಕದಲ್ಲಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಹತ್ಯೆ. ಅಚಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಂಜೇಶ್, ಹುಂಗಾಡಿದೊಡ್ಡಿ ಗ್ರಾಮದ ನಿವಾಸಿಯಾಗಿದ್ದಂತಹ ನಂಜೇಶ್, ಕಾಂಗ್ರೆಸ್ ಮುಖಂಡ ನಂಜೇಶ್ ಹತ್ಯೆಗೆ ಸುಪಾರಿ ಶಂಕೆ. ಕೊಲೆಗೈದಂತಹ ಅಪರಿಚಿತ ಗ್ಯಾಂಗ್ ಪತ್ತೆಗೆ ಮುಂದಾಗಿರುವಂತಹ ಖಾಕಿ. ನೋಡಿ ಹೆಂಗೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅನ್ನುವಂತಹ ವಿಚಾರ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತವರಲ್ಲೇ ಈ ಒಂದು ಮರ್ಡರ್ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತವರಲ್ಲೇ ಕೈ ಮುಖಂಡನ ಖಲಾಸ್ ಮಾಡಲಾಗಿರುವಂಥದ್ದು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಾಂಗ್ರೆಸ್ನ ಮುಖಂಡ ಹತ್ಯೆ ಮಾಡಲಾಗಿರುವಂಥದ್ದು. ಬರ್ಬರ ಕೊಲೆಗೆ ಬೆಚ್ಚಿ ಬಿದ್ದಿದೆ ಕನಕಪುರದ ಸಾತನೂರು. ಜಮೀನು ವಿವಾದದ ವಿಚಾರವಾಗಿ ಈ ಒಂದು ಹತ್ಯೆ ಮಾಡಲಾಗೇನು ಎನ್ನುವಂಥದ್ದು ಸುದ್ದಿ ಬಂದಿರುವಂಥದ್ದು. 4-5 ಜನರ ತಂಡ ಕೈ ಮುಖಂಡ ನಂಜೇಶ್ ಹತ್ಯೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಈಗ ಹೊರಬಿದ್ದಿದೆ. ಸಿಕ್ಕ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಹತ್ಯೆಯನ್ನ ಮಾಡಲಾಗಿದ್ದು, ಅಚಲು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ನಂಜೇಶ್ ಎನ್ನುವಂಥ ಆತನನ್ನ ಕೊಲೆ ಮಾಡಲಾಗಿದೆ. ಹೊಂಗಾಡಿ ದೊಡ್ಡಿ ಗ್ರಾಮದ ನಿವಾಸಿಯಾಗಿದ್ದಂತಹ ನಂಜೇಶ್, ಫೋಟೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಕಾಂಗ್ರೆಸ್ ಮುಖಂಡ ನಂಜೇಶ್ ಹತ್ಯೆಗೆ ಸುಪಾರಿ ಕೂಡ ಕೊಟ್ಟಿರುವುದಾಗಿ ಶಂಕೆ ವ್ಯಕ್ತವಾಗ್ತಾ ಇತ್ತು. ಕೊಲೆಗೈದಂತಹ ಅಪರಿಚಿತರು ಗ್ಯಾಂಗ್ ಪತ್ತೆಯಾಗಿದೆ. ಅದನ್ನ ಹಿಡಿಲಿಕ್ಕೆ ಖಾಕಿ ಮುಂದಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.